ಪತ್ರಕರ್ತ ಸಿಬ್ಬಂದಿಯವರಿಗೆ ನಮ್ಮ ಎಲ್ಲರ ಪ್ರಮಾಣಗಳು ನಮ್ಮ ಎಲ್ಲರಿಗೂ ಇದು ಒಂದು ಪ್ರೆಸ್ ಮೀಟ್ ಮಾಡ್ಲಿಕ್ಕೆ ಬಂದಿದ್ದೆವು. ಡಾಕ್ಟರ್ ಅಜಯ್ ಸಿಂಗ್ ಅವರು 3 ಸಲ ಗೆದ್ದಿದ್ದಾರೆ. ಅವರಿಗೆ ಸಚಿವ ಸ್ಥಾನ ಲಭ್ಯವಾಗುತ್ತಿಲ್ಲ. ನಾವು ಯಾವಾಗ್ಲೂ ನೋಡಿದೆವು, ನಾವು ಸಣ್ಣವ್ರಿರ್ಲಿಕ್ಕಾಗ್ಲಿ ನಾವು ಊಟಿನ ಹಾಕ್ಲಾರ್ಕಿನ್ನ ಮೊದಲು ನೋಡಿದೆವು. ಒಂದು ಜೋಡಿ ಇತ್ತು, ಆ ಜೋಡಿ ಇದು ಇತ್ತು. ಧರಮ್ ಸಿಂಗ್ ಸಾಬ್ರು ಖರ್ಗೆ ಸಾಬ್ರು ಅಂದ್ರೆ ರಾಮ್ ಲಖನ್ ಅಂತ ಹೇಳ್ತಿರು. ಈಗ ಜೋಡಿ ಮುರ್ಗತ್ಲೆ ಆಗ್ಲತ್ತದ. ಕಾಂಗ್ರೆಸ್ ಪಾರ್ಟಿನವ್ರು ನಮ್ಗೆ ಇದು ಮಾಡ್ಲಿಕತ್ತಾರ. ಒಂದ್ ಸಚಿವ ಸ್ಥಾನ ಕೊಟ್ಟು ಅವ್ರ ಮಗನಿಗೆ, ಧರಮ್ ಸಿಂಗ್ ಸಾಬ್ರ ಮಗನಿಗೆ ಒಂದ್ ಸಚಿವ ಸ್ಥಾನ ಕೊಟ್ಟು ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕಂತ ನಾವು ಮನವಿ ಮಾಡ್ಲಿಕ್ಕೆ ಬಂದಿದ್ದೆವು. ಈ ಮನವಿಯನ್ನು ಅವರು ಮನಸ್ಸು ಪೂರ್ವಕವಾಗಿ ತಗೊಂಡು ನಮ್ಮ ಹೃದಯದಿಂದ ಅವರಿಗೆ ಪ್ರತ್ಯಕ್ಷಗಳು ಕೊಡುತ್ತೇವೆ. ಆ ಏನ್ ಧರಮ್ ಸಿಂಗ್ ಸಾಬ್ರದ್ದು ಮತ್ತಂದ್ರ ಖರ್ಗೆ ಸಾಬ್ರದ್ದು ಜೋಡಿ ಇತ್ತು, ಅದೇ ಟೈಪ್ ಇದೇ ಕಲ್ಯಾಣ ಕರ್ನಾಟಕನಾಗ ಆ ಜೋಡಿ ತರಬೇಕು. ಇದೇ ಕಲ್ಯಾಣ ಕರ್ನಾಟಕಕ್ಕೆ ಧರಮ್ ಸಿಂಗ್ ಮತ್ತಂದ್ರೆ ಪ್ರಿಯಾಂಕ್ ಖರ್ಗೆ ಅವರ ಫಾದರ್ ಅವರಾದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಬ್ರು ಇವರೆಲ್ಲರೂ ಕಲ್ತು ಒಂದು ಇದು ಮಾಡಿ, ಒಂದು ಆರ್ಟಿಕಲ್ 371 ಮಾಡಿ ತುಂಬಾ ಇದು ಮಾಡ್ಯಾರ, ಯೂನಿವರ್ಸಿಟಿ ಮಾಡ್ಯಾರ, ಎಲ್ಲ ಮಾಡ್ಯಾರ. ನಮ್ಗೆ ಒಂದೇ ಒಂದು ಇದು ಅದ, ನಮ್ ಸಂಗಾಟ ಅನ್ಯಾಯ ಆಗ್ಲತ್ತದ, ಅವ್ರ ಮಗನ ಸಂಗಾಟ ಅನ್ಯಾಯ ಆಗತ್ಲಿ. ಅವ್ರ ಮಗನಪ್ಲೆ ಧರಮ್ ಸಿಂಗ್ ಸಾಬ್ರು ಅಜಯ್ ಸಿಂಗ್ ಸಾಬ್ರಿಗೆ ಸ್ವಲ್ಪ ಫೋರ್ಸ್ ಮಾಡಿ ಒಂದು ಸಚಿವ ಸ್ಥಾನ ಕೊಡ್ಬೇಕಂತ ಅವರಲ್ಲಿ ವಿನಂತಿ. ಬಂದಿದ್ದೀವಿ. ನಮ್ಮ ಉದ್ದೇಶ ಏನಿದೆ ಅಂತಂದ್ರೆ, ಇತ್ತೀಚೆಗೆ ರಾಜಕೀಯ ಬದಲಾವಣೆ ಬಹಳಷ್ಟು ಆಗಿದೆ. ಆ ಬದಲಾವಣೆ ಹಿನ್ನೆಲೆಯಲ್ಲಿ ಕರ್ನಾಟಕ ಮಂತ್ರಿಮಂಡಲದಲ್ಲಿ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಸ್ಥಾನ ಕೊಡಬೇಕು ಅಂತೇಳಿ ನಮ್ಮದು ಒತ್ತಾಯ ಇದೆ. ಈ ಒತ್ತಾಯ ಏನಿದೆ, AICC ಪ್ರೆಸಿಡೆಂಟ್ರಿಗೆ ಮಾಡ್ತಾ ಇದ್ದೀನಿ, ಮತ್ತು ಭವಿಷ್ಯದಲ್ಲಿ ಮುಖ್ಯಮಂತ್ರಿ ಆಗುವಂಥ DK ಶಿವಕುಮಾರ್ಗೂ ಸಹ ನಾವು ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಏನಿದೆ ಅಂತಂದರೆ, ನಮ್ಮ ಇಡೀ ಭಾರತದಲ್ಲಿ ರಜಪೂತರ ಜನಸಂಖ್ಯೆ ಏನಿದೆ 7.5 ಇದೆ. 7.5 ಇದೆ. ಮತ್ತು ಬೇರೆ ಬೇರೆ ಸಬ್ಕಾಸ್ಟ್ ಸೇರಿದ್ರೆ ಎಲ್ಲ ಸೇರಿಸ್ಬೇಕಾದ್ರೆ 15% ಆಗ್ತದೆ. ಬಟ್ ಈಗ 7.5 ನಮ್ದು ರಜಪೂತರ ಸಂಖ್ಯೆ. ಕರ್ನಾಟಕದಲ್ಲಿ ನಾವು 1.5 ಇದ್ದೀವಿ. 1.5 ಇದ್ದೀವಿ ಕರ್ನಾಟಕದಲ್ಲಿ. ಪ್ರತಿಯೊಂದು ಜಿಲ್ಲೆಯಲ್ಲಿ ಮತ್ತು ಪ್ರತಿಯೊಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಾವು ಡಿಸೈಡಿಂಗ್ ಫ್ಯಾಕ್ಟರ್ ಇದ್ದೀವಿ. ಈಗ ಇತ್ತೀಚೆಗೆ ಏನು ಎಲೆಕ್ಷನ್ ನಡೀತಾ ಇದಾವ, ಒಬ್ಬರು 1 ಓಟ್ಲಿಂದ ಎಲೆಕ್ಟ್ ಆಗ್ತದಾರ, 5 ಓಟ್ಲಿಂದ ಎಲೆಕ್ಟ್ ಆಗ್ತಾರೆ. ನಾವು ಅಂಕೇನಿದೆ, ಪ್ರತಿಯೊಂದು ಒಂದು MLA ಕಾನ್ಸ್ಟಿಟ್ಯೂನ್ಸಿ ಲೆಕ್ಕಾತೇನಿದೆ ಒಂದು 5,000 ಜನ ಇರ್ತೀವಿ ನಾವು. ಅದಕ್ಕೆ ಅಂಕೇನೆ ಅದು ಆ ಬದಲಾವಣೆ. ಯಾವಾಗಲೂ ನಾವು ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡಿದ್ದೀವಿ, ಬಟ್ ಮನವಿ ನಮ್ದು ಆಗ್ತಾ ಇಲ್ಲ. ಹೋದ ಸಲ ಅಂಕೇನಿದೆ ಅಜಯ್ ಸಿಂಗ್ ಮಂತ್ರಿ ಬಂದ ಸ್ಥಾನ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಆದ್ರೂ ಅಂಕೇನಿದೆ ಈಗ ಅಂಕೇನಿದೆ ನಮ್ಗೆ ಅಜಯ್ ಸಿಂಗ್ ಅವರಿಗೆ ಸ್ಥಾನ ಕೊಡಬೇಕು ಅಂತೇಳಿ ನಮ್ದು ಒತ್ತಾಯ ಇದೆ. ಭವಿಷ್ಯದಲ್ಲಿ ಅಂಕೇನಿದೆ ಸರಿಯಾಗಿ ನಮ್ಗೆ ಸ್ವಂದಿಸಿದ್ರೆ ಸರಿ ಇದೆ. ಇಲ್ಲಾಂದ್ರೆ ಮತ್ತೆ ನಮ್ಮ ಡಿಸಿಷನ್ ನಾವು ಮಾಡ್ಬೇಕಾಗ್ತದೆ. ಮತ್ತೆ ನಾವು ಯಾವ ರೀತಿ ಮುಂದೆ ಕಾಂಗ್ರೆಸ್ ಸಪೋರ್ಟ್ ಮಾಡ್ಬೇಕು ಅದನ್ನು ವಿಚಾರ ಮಾಡ್ಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ನಾವು ಸದ್ಯ ಅಂಕೇನಿದೆ ಅಜಯ್ ಸಿಂಗ್ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ನಮ್ಮ ಮನವಿ.